ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದೊಳಗೆ ಎಷ್ಟು ಶಿಕ್ಷಕರು ಇಲ್ಲಿ ಬರ್ತಾರಲ್ಲ, ಇದಕ್ಕಿಂತ ನೀವು ಹೆಚ್ಚಿನ ಶಿಕ್ಷಕರ ಸಂಖ್ಯೆ ನಮ್ಮ CRC ಒಳಗೆ. ಅಖಂಡ ತಾಲೂಕಿದ್ದಾಗ ಇದನ್ನ CRC ಮಾಡ್ಲಿಕ್ಕೆ ಯಾರೂ ಒಪ್ತಿದ್ದಿಲ್ಲ. ಕಿತ್ತೂರು CRC ಅಂತಂದ್ರೆ ಬ್ಯಾಡಪ್ಪ, ಅಲ್ಲೆಲ್ಲ ಜಗದ ಮಂದಿ ಒಟ್ಟೆ ಬೇಡ ಅಂತ ಒಂದು ಸಮಸ್ಯೆ ಇದ್ದಂತ ಒಂದು ಲಾಸ್ಟ್, ಅದು ತಾಲೂಕಿನ ಲಾಸ್ಟ್ ಬೌರ್ಡರ್ ಇದ್ದಂತ ಒಂದು ಈ CRC ಹೆಂಗೆ ಮೇಂಟೈನ್ ಮಾಡ್ತಿದ್ರು ಗಣ್ಯರು ಸರ್ ಅಂತಂದ್ರೆ, ಯಾರಿಗೂ ಯಾವ ಶಿಕ್ಷಕರಿಗೂ ಏನೂ ಸಮಸ್ಯೆ ಇಲ್ಲದಂಗ ಆ ರೀತಿಯಾಗಿ ಬಹಳ ದಿನಗಳ ಕಾಲ ಇಲ್ಲಿ ಎಲ್ಲ ಶಿಕ್ಷಕರ ಮನೆಯ ಒಂದು ಅವರ ಸಹೋದರರಾಗಿ ಕೆಲಸ ಮಾಡಿದಂಥ ಒಬ್ಬ ನನ್ನ ಆತ್ಮೀಯ ಮಿತ್ರರು ಇವತ್ತು ಹಾಜರಾಗಿ ಬಂದಿದ್ದಾರೆ. ಅವ್ರು ಇವತ್ತು ಹಿಂದೆ ಯಾವಾಗೋ ಆಗಬೇಕಾಗಿತ್ತು, ಆದರೆ ಈಗ ಮನೆಗಳಿಗೆ ಇನ್ನು ಕೇವಲ ಒಂದು 7 ತಿಂಗಳ ಅವಧಿ ಅದ. ನನ್ನ ಗಣ್ಯನವ್ರು ಸರ್ ಅವರೇ ಮತ್ತು ನನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಅಧ್ಯಕ್ಷರಾದಂಥ ಉಪ್ಪರಿ ಅವರೇ, ಎಲ್ಲ ಗೌರವಾನ್ವಿತರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ, ನನ್ನ ಶಿಕ್ಷಕ ಸಹೋದರಿಯರೇ, ಈ ಸಂದರ್ಭದೊಳಗೆ ಆ್ಯಕ್ಚುಲಿ ನಾನು ಹೊಲದಲ್ಲಿ, ಯಾಕಂದರೆ ನಿವೃತ್ತಿ ಆದ ನಂತರ ತಮಗೆಲ್ಲ ಗೊತ್ತದ, ಯಾವುದೋ ಒಂದು ಕೆಲಸ ಕಾರ್ಯದೊಳಗೆ ತೊಡ್ಕೊಂಡಿದ್ದೀವಿ ಅಂತಂದ್ರೆ ಅದನ್ನು ಮನಪೂರ್ವಕವಾಗಿ ಮಾಡುವಂಥ ಕೆಲಸ. ನೌಕರಿ ಒಳಗೆ ಯಾವ ರೀತಿ ಮಾಡಿದ್ದೀವಿ ಅದೇ ರೀತಿಯಾಗಿ ಈಗ ಅಗ್ರಿಕಲ್ಚರ್ದಲ್ಲಿ ಇರ್ಬೋದು, ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಇರ್ಬೋದು, ಅದನ್ನು ಮನಸ ಕಾರ್ಯವನ್ನು ನಿರ್ವಹಣೆ ಮಾಡುವಂಥ ಕೆಲಸ. ಅಂಥದ್ರೊಳಗೆ ಇವತ್ತು ಬಂದು ಜಾಯಿನ್ ಆಕ್ಕಾರು ಅಂದ ತಕ್ಷಣ ಜಾಯಿನ್ ಆಕ್ಕಾರು ಅಂದ್ರೆ 10 ಗಂಟೆಗೆ ಅಂತಂದ್ರೆ 10ವರೆಗೆ ಬರ್ತೇನಪ್ಪ ಅಂತಿದ್ದೆ. 10ವರೆಗೆ ನಾವು ಹೊಲದಿಂದ ಮನೆಗೆ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲೇ ಬಂದಿದ್ದೆ. ಇಲ್ಲಿ ಬಂದು ಚಹಾ ಕುಡ್ಕೊಂಡು ನಮ್ಮ ಶಿವಾನಂದ ಸರ್ ಕೆರೆಯಾಗ ಹೋಗ್ಯಾರ ಅಂತ ಕುಳ್ಳೆ ಅಂತಂದ್ರೆ ಏನೋ ಒಂದು 10 ನಿಮಿಷ ಟೈಮ್ ಅದ ತಡಿ ಅಂತ ಹೇಳ್ಕೊಂಡು ಮನೆಗೆ ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಡ್ಬಂದೆ ಅಷ್ಟೇ. ಒಂದು ಇಡೀ ಜಿಲ್ಲೆಯಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಯಾರು ಮಾಡದಂಥ ಕೆಲಸವನ್ನ ನಮ್ಮ ವಾರದ ಬಸ್ಸು ಇರ್ಬೋದು, ಗಣ್ಯರು ಸರ್ ಇರ್ಬೋದು, ಕಿತ್ತೂರು CRC ಒಳಗೆ ಅಂತ ಕೆಲಸ ಮಾಡಿದ್ರು. ಮಾಡಿಸ್ಕೊಂಡಂಥ ಶಿಕ್ಷಕರು ನಮ್ಮ ಇನ್ನು ಗಣ್ಯರು ಸರ್ ಅದಾರ, ಸಾಕಷ್ಟು ಅವರ ಸಹಪಾಠಿಗಳದಾರ. ಯಾಕಂತಂದ್ರೆ PP ಕ್ಲಿಯರ್ ಮಾಡ್ಬೇಕಂತಿದ್ರೆ BO ಆಫೀಸಕ್ಕೆ ಓಡಾಡಿ ಬ್ಯಾಸೊತ್ತ ಕಡಿಕೆ ಅವ್ರನ್ನ 2 ಇವ್ರು ಬೇದ, ಇವ್ರನ್ನ 2 ಅವ್ರು ಬೇದ ಕ್ಲಿಯರ್ ಮಾಡ್ಕೊಳ್ಳುವಂಥ ಕೆಲಸ ಶಿಕ್ಷಕರದ್ದು. ಅಂಥ ಸಂದರ್ಭದೊಳಗೆ ಅವಾಗ ಬೈಲಹೊಂಗಲದಿಂದ ಇಲ್ಲಿ ಮಠ ಬಂದ ತಮಗೆ ಬಂದಾರ, ಇಲ್ಲಿ ನಾಳೆ ದೇವಸ್ಥಾನ ಮಾಡಕ್ಕೊಂತಾರ. ಇದ್ರೊಳಗೆ ಬೈಲಹೊಂಗಲದಿಂದ ಬಂದು ಮುಂಜಾನೆ 10 ಗಂಟೆಗೆ ಬಂದು ಕೂತ್ರು, ಸಂಜೆ 5 ಗಂಟೆ 6 ಗಂಟೆವರೆಗೂ. ನಮ್ಮ ತುಬಾಕೆ ಸರ್ ಹೇಳಿದಂಗೆ ಟೈಮ್ ಯಾವಾಗ ನೋಡ್ತಿದ್ದಿಲ್ಲ. ಸಂಜೆ 5 ಇರ್ಬೋದು, 6 ಇರ್ಬೋದು, 8 ಇರ್ಬೋದು, 10 ಆಗ್ಬೋದು. ಎಷ್ಟು ಶಿಕ್ಷಕರು ಬಂದಿರ್ತಾರೆ ಅಷ್ಟು ಶಿಕ್ಷಕರದ SR ಅನ್ನು ಅಪ್ಡೇಟ್ ಮಾಡಿ ಇಲ್ಲೇ ಅವ್ರದ PP ಕ್ಲಿಯರ್ ಮಾಡಿ ಅವ್ರಿಗೆ ಲೆಟರ್ ಕೊಟ್ಟು ಹೋಗುವಂಥ ಕೆಲಸ. ಯಾಕಂದ್ರೆ ಅವಾಗ ನಮ್ಮೆಲ್ಲ ಶಿಕ್ಷಕರ ಆಶೀರ್ವಾದದಿಂದ ನಾನು ಅಖಂಡ ತಾಲೂಕು ಅಧ್ಯಕ್ಷನಿದ್ದೆ. 15 ದಿವಸಕ್ಕೊಮ್ಮೆ BO AO ಬರಬೇಕು ಅಂತಂದ್ರೆ 15 ದಿವಸಕ್ಕೊಮ್ಮೆ ಉಯ್ತು ಬಂದು SR ಸಹಿತ ಇಲ್ಲೇ ಸಹಿ ಮಾಡಿಕೊಟ್ಟು ಹೋಗೋದು. ಎಷ್ಟು ಶಿಕ್ಷಕರಿಗೆ LPC ಬೇಕಾಗಿದ್ದಾವೆ, ಸೇವಾ ಪ್ರಮಾಣ ಪತ್ರ ಇರ್ಬೋದು, ಒಂದು ವೇತನ ಪ್ರಮಾಣ ಪತ್ರ ಇರ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಲೋನ್ ಬೇಕಾಗಿತ್ತು ಅಂತಂದ್ರೆ ವೇತನ ಪ್ರಮಾಣ ಪತ್ರ ಕೊಡಬೇಕಾಗಿತ್ತು. ಆ ಸಂದರ್ಭದೊಳಗೆ ಕ್ಷೇತ್ರ ಮಾದರಿ ಶಾಲೆಯೊಳಗನ ಯಾರು ಅರ್ಜಿ ಕೊಟ್ಟಾರ ಅವರು ಎಲ್ಲನೂ ಅಲ್ಲೇ ಬರೀ ಸಹಿ ಮಾಡಿಸಿ ಅಲ್ಲೇ ಕುಂತು ರೆಡಿ ಮಾಡಿ ಕೊಡ್ತಿದ್ರು. ಅಲ್ಲೇ AO ಇದ್ದಂಥವ್ರು ಬಂದು ಸಹಿ ಮಾಡಿ ಆ ಶಿಕ್ಷಕರಿಗೆ CRC ಮುಖಾಂತರ ಹಂಚುವಂತ ಕೆಲಸ ಮಾಡ್ತಿದ್ವಿ. ಅಂದ್ರೆ ಯಾವುದೇ ಶಿಕ್ಷಕರಿಗೂ ಸಹಿತ ಅವ್ರ ಆಫೀಸಿಗೆ ಬರ್ಬೋದು ಅಥವಾ ಬೇರೆ ಕಡೆ ಬಂದು ಅವರು ಅಲೆದಾಡುವಂಥ ವ್ಯವಸ್ಥೆ ಇದ್ದಿದ್ದಿಲ್ಲ. ಅವಾಗ ನಮ್ಮ ಸಂಘಟನೆಗೆ ಸಾಥ್ ಕೊಡುವಂಥವ್ರು AO ಜೊತೆ ಕಡೆಯವರು ಸರ್ ಇರ್ಬೋದು, ವಾರದ ಬಸ್ಸು ಸರ್ ಇರ್ಬೋದು, ಜೋಡಿ ಅವ್ರು ಯಾವಾಗಲೂ ಜೋಡಿಯಿಂದ ಆ CRC ಅವ್ರು ಮಾಡಾಕತ್ತಿದ್ರು, ಅಲ್ಲಿ ಜೋಡಿಯಾಗಿ ಹೋಗಿ ಮಾಡೋದು, ಇಲ್ಲಿ ಬಂದ್ರೆ ಇಲ್ಲಿ ಜೋಡಿಯಾಗಿ ಮಾಡೋದು. ಟೋಟಲಿ ಯಾವುದೇ ಶಿಕ್ಷಕರ ಒಂದು ಕೆಲಸ ಬಾಕಿ ಸಹಿತ ಅದಾವ ಅನ್ನುವಂಥ ಶಿಕ್ಷಕರು ಯಾರೂ ಬರ್ತಿದ್ದಿಲ್ಲ. ಆ ನಿಟ್ಟಿನೊಳಗೆ ಸಾಕಷ್ಟು ಕೆಲಸ ಮಾಡಿದಂಥವ್ರು ಹೇಳಕತ್ರ ಅದೇನು ಕೊನೆಗೆ ಅನ್ನೋದಿಲ್ಲ. ಅದ್ರ ಜೊತೆಯಾಗಿ ಒಂದು ಹೆಮ್ಮೆ ವಿಷಯ ಏನಂತಂದ್ರೆ, ಅದೋ ಒಂದು ಆತ್ಮೀಯತೆಯಿಂದ ನಮ್ಮ ಕಿತ್ತೂರು ಭಾಗದ ಕೆಲವು ಶಿಕ್ಷಕರು ಕೂಡ್ಕೊಂಡ
ಅವ್ರ ಮ್ಯಾಗಿನ ಪ್ರೀತಿ ಮುಗಿಯುದಿಲ್ಲ ಅಂತ ತಿಳ್ಕೊಂಡ ಒಂದು 8 ದಿವಸ 10 ದಿವಸ ದಿಲ್ಲಿ ಕರ್ಕೊಂಡು ಹೋಗಿದ್ದೆ. ಒಂದು 10-12 ದಿವಸ ಇರ್ಬೋದು. ಯಾಕಂತಂದ್ರೆ ಎಷ್ಟು ಕೆಲಸ ಮಾಡ್ಯಾನ ಇವು, ಏನಾರ ಮಾಡಿ ಇವನು ಉಪಕಾರ ತೀರಿಸಬೇಕಪ್ಪ ಅಂತ ತಿಳ್ಕೊಂಡ ಇಲ್ಲಿಂದ ದಿಲ್ಲಿವರೆಗೂ ಅಷ್ಟೇ ಅಲ್ಲ, ಹರಿದ್ವಾರ, ಋಷಿಕೇಶ್ ಎಲ್ಲ ಏನು ಆ ಕಡೆ ಏರಿಯಾ ಅದಲ್ಲ, ಕಂಪ್ಲೀಟ್ ಎಲ್ಲನೂ ಅವಂಗ ತೋರಿಸಿ ಓಪನ್ ಆಗಿ ಹೇಗೆ ಕರ್ಕೊಂಡು ಹೋಗಿದ್ದೀವಿ. ನೀ 10 ಪೈಸಾ ಖರ್ಚು ಮಾಡೋಂಗಿಲ್ಲ, ಹಂಗಿದ್ರೆ ಬರ್ಬೇಕು. ನಮ್ಮ ಶಿಕ್ಷಕರ ಸೇವಾ ಸಾಕಷ್ಟು ಮಾಡಿದ್ವಿ. ಯಾವ ಶಿಕ್ಷಕರಿಂದನೂ 1 ರೂಪಾಯಿ ಸಹಿತ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಿಲ್ಲ. ಅದೊಂದು ನೆನಪಿಡಬೇಕು. ಇಲ್ಲೇ ಸ್ಯಾಲ್ರಿ ಮಾಡಿದ್ರೆ ಪ್ರತಿಯೊಂದು ಇಷ್ಟೆಲ್ಲ ಕೆಲಸ ಮಾಡಿದ್ರು ಯಾವ ಶಿಕ್ಷಕರಿಂದನೂ 1 ನಯಾಪ್ಸ ಕಾಂಟ್ರಿಬ್ಯೂಷನ್ ಇಲ್ಲದ ಮಾಡಿ ಕೆಲವು ಶಿಕ್ಷಕರು ಕುಡ್ಕೊಂಡ ಗಡೇನವ್ರು ಸರ್ ಬಹಳ ಕೆಲಸ ಮಾಡಾಕತ್ತಾರ, ಅವ್ರಿಗೇನು ಊಟ ಕೊಟ್ರ ಬಿಟ್ಟು ಬೇರೆ ಏನಿಲ್ಲ, ಭಾಳ ಆದ್ರೆ ಊಟ ಅಂತೂ ಶಾಲ್ಯಾಗ ನಮ್ಮ ಶಿಕ್ಷಕರ ಬಳಗೆಲ್ಲ ಹರಿದಿವ್ಸಗಳನ್ನೆಲ್ಲ ಕರ್ಕೊಂಡ್ ಬರ್ತಿದ್ರು ಬರಾಕ್ತಾರಂತಂದ್ರು. ಅದಕ್ಕೆ ಏನು ಮಾಡೋದು ಬೇಡ, ಅವ್ರನ್ನ ಕರ್ಕೊಂಡು ದಿಲ್ಲಿಗೆ ಹೋಗಿ ನಡಿ ಅಂತ ಹೇಳಿ ದಿಲ್ಲಿವರೆಗೂ ಹೋಗಿ ಯಾರು ಇಂದಿರಾ ಗಾಂಧಿ ಅವ್ರಿಗೇನೋ ಮತ್ತೆ ಉದಾಸಿ ಅವರಿಗೆ ಹಿಂಗೆಲ್ಲ ಅಲ್ಲಿ ಕೆಲವು ಮಿನಿಸ್ಟರ್ಸ್ಗಳಿಗೆ ಭೇಟಿ ಆಗುವಂಥದ್ದು, ಎಲ್ಲ ತಿರುಗಾಡಿ ಬರುವಂಥದ್ದು ಅಷ್ಟೆಲ್ಲ ಮಾಡಿದ್ರು ಅವ್ರ ಮ್ಯಾಗಿನ ಪ್ರೀತಿ ಕಡಿಮೆ ಆಗಲಿಲ್ಲ. ಇದನ್ನ ಯಾಕೆ ಹೇಳಾಕ್ತಾರೆ ಅಂತಂದ್ರೆ ಅಷ್ಟು ಉತ್ತಮವಾದಂಥ ಸೇವೆಯನ್ನು ನಮ್ಮ ಶಿಕ್ಷಕರಿಗೆ ಇಲ್ಲಿ ಭಾಗದಲ್ಲಿ ಕೊಟ್ಟಿದ್ರು. ಅಂತ ಒಬ್ಬ ಇವತ್ತ ಅಧಿಕಾರಿ ಇಡೀ ಜಿಲ್ಲೆಯಲ್ಲಿ ಮಾದರಿ ಆದಂಥ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಯಾಗಿ 7 ತಿಂಗಳು ಕೆಲಸ ಮಾಡ್ತಾರಂತಂದ್ರೆ ಆ 7 ತಿಂಗಳದೊಳಗೆ ಯಾವುದೂ ಬಾಕಿ ಅನ್ನೋದು ಇರುವುದಿಲ್ಲ. ಫೈಲ್ ಹುಡುಕ್ಯಾಡ